ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ವಿಚಾರ ಜ್ಯೋತಿ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಝಕಾತ್ ಇಸ್ಲಾಮಿನ ಪ್ರಮುಖ 5 ಆಧಾರ ಸ್ತಂಭಗಳಲ್ಲಿ ಒಂದಾಗಿದೆ. ಝಕಾತ್ ಎಂದರೆ ಸಂಪತ್ತನ್ನು ಶುದ್ಧೀಕರಿಸುವ ಮಾರ್ಗ ಎಂದು ಕುರ್ಆನ್ ಹೇಳುತ್ತದೆ. ಆರ್ಥಿಕವಾಗಿ ಸಬಲೀಕರಣಗೊಂಡವರು, ವ್ಯವಹಾರಗಳನ್ನು ನೋಡಿಕೊಳ್ಳುವವರು, ಬಡಬಗ್ಗರಿಗೆ, ಸಮಾಜವನ್ನು ಸಬಲೀಕರಣಗೊಳಿಸಲು ಝಕಾತನ್ನು ಕೊಡಬೇಕಾಗುವುದು ಕಡ್ಡಾಯವಾಗಿದೆ. ಈ ನಿಟ್ಟಿನಲ್ಲಿ ಝಕಾತ್ ಎಂದರೇನು, ಝಕಾತ್ ಅರ್ಹರಾದ ವ್ಯಕ್ತಿಗಳು ಯಾರು, ಝಕಾತ್ ಯಾರೆಲ್ಲ ಕೊಡಬೇಕು ಎಂಬಿತ್ಯಾದಿ ವಿಚಾರಗಳನ್ನು ನಾವು ಇಂದಿನ ಮಾತುಕತೆಯಲ್ಲಿ ಚರ್ಚಿಸೋಣ. ನಮ್ಮ ಜೊತೆ ಮೌಲಾನಾ ಅಬ್ದುಲ್ ಲತೀಫ್ ಆಲಿಯಾರ್ ಅವರಿದ್ದಾರೆ. ಇದು ಭಾರತದಲ್ಲಿ ಇಂತಹ ಒಂದು ಝಕಾತ್ ವ್ಯವಸ್ಥೆಗೆ ಒಂದು ಪ್ರಸ್ತುತ ಕಾಣ್ತದೆ ನಿಮಗೆ? ಭಾರತ ಅಂತಲ್ಲ, ಮುಸ್ಲಿಮರು ಇಸ್ಲಾಮಿ ರಾಷ್ಟ್ರವು ಅಥವಾ ಇನ್ಯಾವುದಿಲ್ಲ, ನಾವು ತೆರಿಗೆಯನ್ನು ಕಟ್ತಾ ಇದ್ದೇವೆ, ಸ್ಟೇಟ್ ತೆರಿಗೆ, ಕೇಂದ್ರದ ತೆರಿಗೆ. ಈ ಸಂದರ್ಭದಲ್ಲಿ ಝಕಾತು ಕೂಡ ನಾವು ಪಾವತಿಸುವಾಗ ಅದು ಹೇಗೆ? ನೋಡಿ, ಝಕಾತ್ ಎಂಬುದು ಧಾರ್ಮಿಕವಾದ ಕಾರ್ಯ, ಅದೊಂದು ಇಬಾದತ್, ಆರಾಧನಾ ಕರ್ಮ. ಮತ್ತು ತೆರಿಗೆ ಎಂಬುದು ರಾಷ್ಟ್ರೀಯ ಒಂದು ದೇಶದ ಒಂದು ವಿಷಯ. ಅದು ನಾವು ಒಂದು ದೇಶದ ಅದೇ ರಸ್ತೆ, ನಮಗೆ ಬೇಕಾದಂತಹ ರಸ್ತೆಗಳು, ಈ ಹಾಸ್ಪಿಟಲ್ಗಳು, ಇದೆಲ್ಲ ಅವರು ಮಾಡಿಕೊಡ್ತಾರೆ. ಅದಕ್ಕಾಗಿ ನಾವು ಕಟ್ಟುವಂಥ ಟ್ಯಾಕ್ಸ್, ಅದು ತೆರಿಗೆ ಅಷ್ಟೇ. ಅದು ಒಬ್ಬ ಮುಸ್ಲಿಮನಾಗಿ, ಒಬ್ಬ ಒಳ್ಳೆಯ ಮುಸ್ಲಿಮನಾಗಿ ಅವನು ಯಾವ ದೇಶದಲ್ಲಿ ಬದುಕುತ್ತಾನೋ ಆ ದೇಶದ ಕಾನೂನು ಗೌರವಿಸಬೇಕು. ಅವನು ಆ ಗೌರವದಿಂದ ಕಾಣುವಂಥ ಆ ದೇಶದಲ್ಲಿ ಅವನು ಆ ದೇಶದ ಏನೆಲ್ಲ ಆಜ್ಞೆಗಳಿವೆ ಅದನ್ನು ಪಾಲಿಸಬೇಕು. ಅದರಲ್ಲಿ ತೆರಿಗೆ, ನಮ್ಮ ಭಾರತ ದೇಶ ಒಂದು ಆಜ್ಞೆ, ಇಲ್ಲಿ ಆ ದೇಶ, ಅದು ನಾವು ಪಾಲಿಸಬೇಕು. ಝಕಾತ್ ಎಂಬುದು ನೋಡಿ, ತೆರಿಗೆ ಎಂಬುದು ಇಂಥ 8 ವಿಭಾಗ ಹುಡುಕಿಕೊಂಡು ಕೊಡುವಂಥ ವ್ಯವಸ್ಥೆ ಅಲ್ಲ. ಅದು ಸಾರ್ವಜನಿಕವಾಗಿ ಎಲ್ಲರಿಗೂ ಸಿಗುವಂಥ ಸವಲತ್ತುಗಳು, ಅದಕ್ಕೆ ಬಳಕೆ ಆಗ್ತಾರೆ. ಅದನ್ನು ಪಾಲ್ಗೊಳ್ತಾನೆ. ಇದು ಝಕಾತ್ ಅಂದರೆ ಅರ್ಹ ವ್ಯಕ್ತಿಗಳಿಗೆ ತಲುಪುವಂಥ ಒಂದು ಧಾರ್ಮಿಕ ಕರ್ಮ. ಜನರಲ್ಲಿ ತೆರಿಗೆ ನಾವು ಕಟ್ತೇವೆ, ಮತ್ತೆ ಝಕಾತು ಕೊಟ್ಟದ್ದು ಹೊರೆ ಆಗ್ತದೆ, ಹಾಗೆ ಎಲ್ಲ ಒಂದು ಚರ್ಚೆಗಳು ಸಾಮೂಹಿಕವಾಗಿ. ಝಕಾತ್ನ ಅರ್ಥವೇ ವೃದ್ಧಿ. ಅಲ್ಲ ಏನು ಮಾಡ್ತಾನೆ, ಅದರಲ್ಲಿ ಸಮೃದ್ಧಿ ಕೊಡುತ್ತಾನೆ ಅಂತ. ಅದೇ ರೀತಿ ಈಗ ಉಪವಾಸದ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ಯಾರಿಗಾದರೂ ಬಡವರಿಗೆ ಒಂದಿಷ್ಟು ರೊಕ್ಕ ಕೊಟ್ಟರೆ, ಹಣ ಕೊಟ್ಟರೆ ಅದು ಝಕಾತ್ ಕೊಟ್ಟೆ ಅಂತ ಹೇಳೋದು, ಅಥವಾ ಇನ್ನಿತರ ಏನಾದರೂ ಸಹಾಯ ಡೊನೇಷನ್ ಕೊಟ್ಟರೆ ಅದನ್ನು ಝಕಾತ್ ಕೊಟ್ಟೆ ಅಂತ ಹೇಳೋದು. ಈ ಸಂದರ್ಭದಲ್ಲಿ ಝಕಾತ್ ಮತ್ತು ಸದಕ, ಇನ್ನೊಂದು ಇಸ್ಲಾಮಿನಲ್ಲಿರುವಂತಹ ಒಂದು ಐಚ್ಛಿಕ ದಾನ ಧರ್ಮ ಅಂದರೆ ಸದಕ. ಝಕಾತ್ ಮತ್ತು ಸದಕ, ಝಕಾತ್ ಬಗ್ಗೆ ಈಗಾಗಲೇ ನೀವು ಹಲವಾರು ವಿಷಯಗಳನ್ನು ಅಂತಿದ್ದೀರಿ. ಇದರ ನಡುವೆ ಇರುವಂತಹ ವ್ಯತ್ಯಾಸಗಳು ನೋಡಿ. ಝಕಾತ್ ಎಂಬುದು ನಾನು ಹೇಳಿದ ಕಂಡೀಷನ್, ಅದಕ್ಕೆ ಷರತ್ತುಗಳು, ಹಲವು ಷರತ್ತುಗಳಿವೆ. ಅದು 1 ವರ್ಷ ತುಂಬಬೇಕು. ಅದು ಸಂಪೂರ್ಣವಾಗಿ ಲೆಕ್ಕ ಮಾಡಿ ನನ್ನ ಇಷ್ಟ ಬಂದಂತೆ ಕೊಡುವಂಥ ಒಂದು ವ್ಯವಸ್ಥೆ ಅಲ್ಲ ಅದು ಝಕಾತ್ ಎಂಬುದು. ಅದು ನಾನು ಲೆಕ್ಕ ಎಲ್ಲ ಸರಿ ಪರಿಶೋಧಿಸಿ ಆ ರೀತಿ ನನ್ನ ಸಂಬಳದ, ನನ್ನ ಬಂಗಾರದ ಎಲ್ಲ, ಬೆಳ್ಳಿಯ ಪ್ರಾಪರ್ಟಿ ಏನೆಲ್ಲ ಇದೆಯೋ, ಸೇವಿಂಗ್ಸ್, ಅದನ್ನೆಲ್ಲ ಲೆಕ್ಕ ಮಾಡಿ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ನ ಝಕಾತ್, ಆ ಪರ್ಸೆಂಟೇಜ್ ಅಷ್ಟೇ ಕೊಡಬೇಕು ಹೊರತು ನನಗೆ ಇಷ್ಟ ಬಂದರೆ ಕೊಡುವುದಲ್ಲ ಝಕಾತ್. ಝಕಾತ್ ಎಂಬುದು ಆ ರೀತಿ ಒಂದು ಕಡ್ಡಾಯವಾದ ಕರ್ಮ. ಸದಕ ಎಂಬುದು ಅದು ಒಂದು ಐಚ್ಛಿಕವಾದ ಕರ್ಮ. ಅದಕ್ಕೆ ವರ್ಷ ಆಗಬೇಕೆಂದಿಲ್ಲ, ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಇರಬೇಕೆಂದಿಲ್ಲ. ಅದು ಯಾವಾಗ ಬೇಕಾದರೂ, ಎಷ್ಟು ಬೇಕಾದರೂ ಯಾರಿಗೂ ಕೊಡ್ಬೋದು. ಆ ರೀತಿ ಅರ್ಹತೆ ನಮಗೆ ಯಾವಾಗ ಬೇಕಾದರೂ ಕೊಡ್ಬೋದು. ದಿನಾಲು ಕೊಡ್ಬೋದು, ತಿಂಗಳು ಕೊಡ್ಬೋದು, ಅದು ಎಷ್ಟು ಬೇಕಾದರೂ ಕೊಡ್ಬೋದು. ಅದಕ್ಕೇನು ಒಂದು ನಿಶ್ಚಿತವಾದ ಪ್ರಮಾಣ ಅಂತ ಇಲ್ಲ. ಈ ಝಕಾತ್ನಲ್ಲೂ ಹಾಗೆ, ಈಗ ಉಪವಾಸ ಬಂದರೆ ಎಲ್ಲರೂ ಝಕಾತು ಕೊಡೋದು, ಅದು ಒಂದು ಚಾಲಿಯೋ ಗೊತ್ತಿಲ್ಲ, ಆ ರೀತಿಯಾಗಿ ಒಂದು ಸಂಪ್ರದಾಯ ಬೆಳೆದು ಬಿಟ್ಟಿದೆ. ಝಕಾತ್ ಅಂದರೆ ವರ್ಷಂ ಪ್ರತಿ ಕೊಡಲಿಕ್ಕೆ, 1 ವರ್ಷದಿಂದ ಇನ್ನೊಂದು ವರ್ಷದ ಅವಧಿ. ಉಪವಾಸದಲ್ಲಿ ಕೊಡುವುದಾದರೆ ಅದರಲ್ಲಿ ಏನಾದರೂ ಹೆಚ್ಚು ಪುಣ್ಯ ಸಿಗುವ ಆ ಥರದ್ದೇನಾದರೂ ಇದೆಯೇ? ಝಕಾತ್ಗೆ ನಾನು ಹೇಳಿದ ಹಾಗೆ 1 ವರ್ಷ ತುಂಬಬೇಕು. ಒಂದು ವೇಳೆ ಒಬ್ಬ ವ್ಯಕ್ತಿ ಝಕಾತನ್ನು ಒಂದು ರಂಜಾನಿಂದ ಮತ್ತೊಂದು ರಂಜಾನ್ ಅವನಿಗೆ ಲೆಕ್ಕ ಮಾಡೋದಾದರೆ ಆ ರೀತಿ ಕೊಡ್ಬೋದು. ಇನ್ನು ಪ್ರವಾದಿ ಸಲಾಹು ವಸಲ್ಲಂ ರಮದಾನ್ನಲ್ಲಿ ಅತ್ಯಧಿಕವಾಗಿ ಸದಕ ದಾನ ಧರ್ಮ ಮಾಡ್ತಾ ಇದ್ದರು ಎಂಬ ಹದೀಸುಗಳಿವೆ. ಅಂದರೆ ಒಬ್ಬ ವ್ಯಕ್ತಿ ಝಕಾತ್ ಪಾವತಿ ಮಾಡೋ ರಮದಾನ್ ತಿಂಗಳೇ ಬರಬೇಕೆಂದಿಲ್ಲ, ಕಡ್ಡಾಯವಿಲ್ಲ. ಕೊಡ್ಬೋದು. ಕೊಟ್ಟರೆ ಅದಕ್ಕೆ ಪ್ರತಿಫಲ ಕೂಡ ಜಾಸ್ತಿ ಇದೆ. ಪವಿತ್ರವಾದ ತಿಂಗಳಾದ ಕಾರಣದಿಂದ ಅದು ಇದೆ. ಅಷ್ಟು ಅಂದರೆ ಅದು ಕಂಡೀಷನ್ ಅಲ್ಲ, ಶರ್ತವಲ್ಲ, ರಮಜಾನೇ ಕೊಡಬೇಕಂತ ಆ ರೀತಿ ಕಡ್ಡಾಯವಲ್ಲ.
ಈ ಜಿಜಿಯಾ ಈಗ ಜಕಾತಿನ ಒಂದು ಒಪೋಸಿಟ್ ಈಗ ಹೆಚ್ಚು ನಮ್ಮ ರಾಜಂದಿರ ಕಾಲದಿಂದಲೂ ಒಂದಷ್ಟು ಚರ್ಚೆಗೆ ಮತ್ತು ಅಪವಾದಕ್ಕೆ ಆರೋಪಗಳಿಗೆ ಒಳಗಾದಂತಹ ಒಂದು ಪದ ಜಿಜಿಯಾ. ಜಕಾತ್ ಮುಸ್ಲಿಮರಿಗೆ, ಜಿಜಿಯಾ ಮುಸ್ಲಿಮೇತರರಿಗೆ ಹೊರಿಸಲಾಗಿತ್ತು, ಅದೊಂದು ಹೊರೆಯಾಗಿತ್ತು, ಅದು ಅವರ ದಬ್ಬಾಳಿಕೆಯ ಸಂಕೇತವಾಗಿತ್ತು ಎಂದು ಹೇಳಲಾಗ್ತದೆ. ಈ ನಿಟ್ಟಿನಲ್ಲಿ ಜಿಜಿಯಾ ಅಂದರೇನು, ಜಿಜಿಯಾ ಅದು ಯಾರಿಗೆ ಅದು ಆದೇಶ ಮಾಡಿದ್ದು, ಜಿಜಿಯಾ ಅದು ಹೊರೆ ಎಂಬ ಇತ್ಯಾದಿ ವಿಷಯಗಳ ಕುರಿತು ಒಂದಿಷ್ಟು ನೋಡಿ. ಇಸ್ಲಾಂ ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾದ ಒಂದು ಧರ್ಮವಲ್ಲ. ಇಸ್ಲಾಂ ಏನೆಲ್ಲ ಕುರಾನಲ್ಲಿ ಹೇಳಿದೆ ಅದರಲ್ಲೂ ಪ್ರಾಕ್ಟಿಕಲ್ ಆಗಿ ಈ ಬದುಕಿನಲ್ಲಿ ಪ್ರವಾಸ ವಸಲ್ಲಮರು ಮತ್ತು ಆ ನಂತರ ಬಂದಂತಹ ಅವರ ಅನುಯಾಯಿಗಳು ನಡೆಸಿ ಅವರು ಬದುಕಿ ತೋರಿಸಿಕೊಟ್ಟಂಥ ಒಂದು ಧರ್ಮ. ಅಲ್ಲೂ ಕೂಡ ಜಿಜಿಯಾ ಇತ್ತು, ಜಕಾತ್ ಇತ್ತು, ಎಲ್ಲವೂ ಇತ್ತು. ಆ ಜಿಜಿಯಾದ ಹೆಸರಲ್ಲಿ ಯಾರನ್ನು ಕೂಡ ದಬ್ಬಾಳಿಕೆ ಮಾಡಲಾಗಿಲ್ಲ. ಮಾಡಿದ್ದರೂ ಕೂಡ ಅವನು ತಪ್ಪಿತಸ್ಥ, ಅಕ್ರಮಿ ಅಂತ ಕುರಾನ್ ಹೇಳ್ತದೆ. ಜಿಜಿಯಾದ ಹೆಸರಲ್ಲಿ ಜಿಜಿಯಾ ಕೊಡುವುದು ಯಾಕೆಂದರೆ ನೋಡಿ, ಒಂದು ಮುಸ್ಲಿಂ ರಾಷ್ಟ್ರದಲ್ಲಿ ಮುಸ್ಲಿಮೇತರ ಸಹೋದರಿ ಬದುಕುವುದಾದರೆ ಅವರನ್ನು ನೋಡಿಕೊಳ್ಳುವ ಒಂದು ದೌತ್ಯ ಏನಿದೆ, ಅವರ ಭದ್ರತೆಯನ್ನು ನೋಡಿಕೊಳ್ಳುವಂಥ ದೌತ್ಯ ಜವಾಬ್ದಾರಿ ಆ ಮುಸ್ಲಿಂ ರಾಷ್ಟ್ರದ ಆಡಳಿತರ ಮೇಲಿದೆ. ಅವರ ನಾವು ಯಾವ ರೀತಿ ತೆರಿಗೆ ಕೊಡ್ತೇವೆಯೋ ಆ ರೀತಿ ಈ ವ್ಯಕ್ತಿಗಳು ಅವರಿಗೆ ಜಿಜಿಯಾ ಅಂತ ಕೊಡಬೇಕು. ಅಂದರೆ ಅವರ ಸಂರಕ್ಷಣೆಗೋಸ್ಕರ, ಅವರಿಗೆ ಅಲ್ಲಿಯ ರಸ್ತೆ ಮತ್ತು ಏನೆಲ್ಲ ಅವರ ಭದ್ರತೆಗೋಸ್ಕರ ಒಂದು ಸೇಫ್ಟಿ, ನ್ಯಾಷನಲ್ ಸೇಫ್ಟಿ ಎಂಬ ಆ ರೀತಿ ಇವರನ್ನು ಕಾಪಾಡಿಕೊಳ್ಳುವ ಅದಕ್ಕಾಗಿ ಕೊಡುವಂಥ, ಅಲ್ಲದೆ ಅದನ್ನು ಹೊರೆಯಲ್ಲ ಅಥವಾ ಅವರನ್ನು ಗುಲಾಮರ ಕಾಣುವಂಥ ಸಿಸ್ಟಮು ಅಲ್ಲ. ಜಕಾತ್ ಅಂದರೆ ಕಡಿಮೆ, ಜಿಜಿಯಾ ಅಂದರೆ ಡಬಲ್ ಟ್ಯಾಕ್ಸ್ ಆಗಿತ್ತು. ಅದೊಂದು ಆ ರೀತಿ ಅಲ್ಲ. ಆ ಜಕಾತ್ ಎಂಬುದು ನಾನು ಹೇಳಿದೆಲ್ಲ, ಅದೊಂದು ನಿಶ್ಚಿತ ಒಂದು ಪ್ರಮಾಣ. ಜಿಜಿಯಾ ಎಂಬುದು ಆ ರೀತಿಯ ಒಂದು ಪ್ರಮಾಣ ಇದೆ. ಅದು ಇದಕ್ಕಿಂತಲೂ ಒಂದು ಸಂದರ್ಭದಲ್ಲಿ ಉಮರ್ ರದಿಯಲ್ಲಾಹು ಅನ್ಹು, ಎರಡನೇ ಖಲೀಫರಾದ ಉಮರ್ ರದಿಯಲ್ಲಾಹು ಅನ್ಹು ಅವರೊಂದು ಪ್ರಯಾಣದಲ್ಲಿ ಸಾಗುತ್ತಿರುವಾಗ ಒಂದು ಕಡೆ ಒಬ್ಬ 70 ವರ್ಷದ ಮುದುಕ ಅವರು ಬೇಡ್ತಾ ಇದ್ದಾರೆ. ಬೇಡುವ ವ್ಯಕ್ತಿಯನ್ನು ಕಂಡು ಅವರಿಗೆ ಕೋಪ, ಅಂದರೆ ಅವರ ಕಾಲದಲ್ಲಿ ಬೇಡುವುದು ನಿಷೇಧವಾದ ಅಷ್ಟೊಂದು ಸಂಪದ್ಭರಿತವಾದಂಥ ಒಂದು ಕಾಲವಾಗಿತ್ತು ಅದು. ನನ್ನ ಆಡಳಿತದಲ್ಲಿ ಒಬ್ಬ ವ್ಯಕ್ತಿ ಬೇಡುವ ಒಂದು ಅವಸ್ಥೆ ತಲುಪಿದ್ದಾನೆ ಎಂದಾದರೆ ಅಲ್ಲಿಯ ಗವರ್ನರನ್ನು ಕರೆದು ಅವರು ಜೋರು ಮಾಡ್ತಾರೆ. ಅವರು ಪ್ರಶ್ನಿಸ್ತಾರೆ. ಆ ಪ್ರಶ್ನಿಸುವಂಥ ಸಂದರ್ಭದಲ್ಲಿ ಆ ಮುದುಕರು ಹೇಳ್ತಾರೆ, ಆ ವೃದ್ಧ ವ್ಯಕ್ತಿ ಹೇಳ್ತಾರೆ, ಅದು ಆ ಮುಸ್ಲಿಮೇತರಾದ ಒಬ್ಬ ಮುಸ್ಲಿಮಾದ ವ್ಯಕ್ತಿ. ಆ ವ್ಯಕ್ತಿಯನ್ನು ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದ ನಂತರ ಆ ವ್ಯಕ್ತಿಯನ್ನು ಪ್ರಶ್ನಿಸಲಾಗ್ತದೆ. ಆ ವ್ಯಕ್ತಿ ಹೇಳ್ತಾನೆ, ನನಗೆ ಜಿಜಿಯಾ ಕೊಡಬೇಕು, ಅದಕ್ಕಾಗಿ ನಾನು ಬೇಡಿಕೊಂಡು ನಾನು ಕೊಡ್ತಾ ಇದ್ದೇನೆ. ಉಮರ್ ರದಿಯಲ್ಲಾಹು ಕೂಡಲೇ ಆ ವ್ಯಕ್ತಿ ಆ ಗವರ್ನರೊಂದಿಗೆ ಹೇಳಿದರು, ಇನ್ನೂ ಯಾವ ಕಾರಣಕ್ಕೂ ಕೂಡ ಆ ವ್ಯಕ್ತಿಗಳ ಬಡತನವನ್ನು ತಿಳಿಯದೆ ನೀವು ಜಿಜಿಯಾವನ್ನು ನೀವು ಅವರ ಮೇಲೆ ಕಡ್ಡಾಯಗೊಳಿಸಬಾರದು. ಅಂದರೆ ಅದು ಮಾನವೀಯವಾದ ಒಂದು ಮಾನವೀಯತೆ ಇರೋದೊಂದು ಕೆಲಸ ಅಲ್ಲದೆ ಅದನ್ನು ಅವರ ದಬ್ಬಾಳಿಕೆ ರೂಪದಲ್ಲಿ ಬಳಸಿದಂತಹ ಪದವಲ್ಲ ಅದು. ಅದು ಜಿಜಿಯಾ ಅಂದರೆ ಅವರನ್ನು ರಕ್ಷಣೆಗಾಗಿ ಸರ್ಕಾರಕ್ಕೆ ಕೊಡುವಂತಹ ಒಂದು ಮೊತ್ತ. ಇಂದು ಅದು ಅಪಾರ್ಥಕ್ಕೊಳಗಾಗಿ ಅದರ ಮೇಲೆ ನಾವು ಯಾವ ವಸ್ತುವನ್ನು, ಯಾವ ಧರ್ಮವನ್ನು ಅಧ್ಯಯನ ಮಾಡಬೇಕಾದರೂ ಆ ಧರ್ಮದ ಅನ್ಯಾಯಗಳನ್ನು ನೋಡಿ ಅಲ್ಲ ಧರ್ಮವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರು. ನಾವು ಅದರ ಪ್ರಮುಖವಾದ ಧರ್ಮ ವೇದ ಗ್ರಂಥಗಳು ಯಾವುದಿದೆಯೋ ಅದನ್ನು ಅಧ್ಯಯನ ಮಾಡಬೇಕೇ ಹೊರತು ಯಾರೋ ರಾಜರು ಮಾಡಿದ್ದು ಅಥವಾ ಯಾರದ ಭಾಷಣಕರ್ತರು ಆಡಿದ ಮಾತನ್ನು ಕೇಳಿ ನಾವು ಅದನ್ನು ಧರ್ಮ ಗ್ರಂಥಗಳ ಮೂಲಕವೇ ನಾವು ಅರಿಯಬೇಕೇ ಹೊರತು ಜನರನ್ನು ನೋಡಿ ಅಲ್ಲ. ಈಗ ಕೊನೆಯದಾಗಿ ನಾವು ಜಕಾತ್ ಕಲೆಕ್ಟ್ ಮಾಡ್ತಾ ಇದ್ದೇವೆ, ಜಕಾತ್ ಕೊಡ್ತಾ ಇದ್ದೇವೆ. ಈ ಜಕಾತ್ ನಾವು ಮುಸ್ಲಿಮರ ಧಾರ್ಮಿಕ ಕಡ್ಡಾಯವಾಗಿದೆ. ಇದು ಮುಸ್ಲಿಮರಿಗೆ ಮಾತ್ರ ಕೊಡಲಿಕ್ಕೆ ಇರುವುದಾ ಅಥವಾ ಮುಸ್ಲಿಮೇತರ ನಮ್ಮ ಸಹೋದರ ಬಾಂಧವರಿಗೂ ಕೂಡ ಈ ಜಕಾತಿನ ಅಲ್ಲಿ ಬಡವರಿದ್ದರೆ, ಅಲ್ಲಿ ದೀನರಿದ್ದರೆ, ಅಲ್ಲಿ ಅರ್ಹರಾದ ವ್ಯಕ್ತಿಗಳಿದ್ದರೆ ಅವರಿಗೂ ಕೂಡ ಈ ಜಕಾತಿನ ಮೊತ್ತವನ್ನು ಕೊಡಲು ಸಾಧ್ಯವಿದೆಯೇ, ಅದನ್ನು ಬಳಸಬಹುದೇ? ನೋಡಿ, ಆ ರೀತಿ ಬಳಸಬಹುದು ಅಂತ ಹೇಳುವಂಥ ವಿದ್ವಾಂಸರು ಇದ್ದಾರೆ. ಅಂದರೆ ಸಮಾಜದಲ್ಲಿ ಇಸ್ಲಾಮಿನ ಮೂಲ ಉದ್ದೇಶ, ಜಕಾತ್ನ ಮೂಲ ಉದ್ದೇಶ ಏನೆಂದರೆ ಬಡತನ ನಿವಾರಣೆ ಎಂದಾಗ ಇಸ್ಲಾಂ ಅಲ್ಲಿ ಫಕೀರ್ ಮತ್ತು ಮಿಸ್ಕೀನ್ ಅಂತ ಹೇಳುವಾಗ ಯಾವ ಕಂಡೀಷನ್ ಕೂಡ ಅಲ್ಲಿ ಇಸ್ಲಾಂ ಇರಲಿಲ್ಲ, ಧಾರ್ಮಿಕವಾದ ಯಾವ ಕಂಡೀಷನ್ ಇರಲಿಲ್ಲ. ಆದ್ದರಿಂದ ಕೆಲವು ವಿದ್ವಾಂಸರ ಬಳಿ ಅದರ ಭಿನ್ನಾಭಿಪ್ರಾಯ ಇರ್ಬೋದು. ಆ ಭಿನ್ನಾಭಿಪ್ರಾಯ ಗೌರವಿಸುತ್ತಲೇ ಆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅಭಿಪ್ರಾಯ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಆದ್ದರಿಂದ
ಆ ರೀತಿ ಮಾನವೀಯ ನೆಲೆಯಲ್ಲಿ ಅದನ್ನು ನೋಡಿ ಅದು ಅರ್ಹ ವ್ಯಕ್ತಿಗಳು ಇದ್ದಾರೆ ಎಂದಾದರೆ ಅವರಿಗೆ ಇದರ ಹಣವನ್ನು ವಿನಿಯೋಗಿಸಬಹುದು ಅಥವಾ ಸದಕಾತ್ನ ಸದಕ ರೂಪದಲ್ಲಾದರೂ ಕೂಡ ಅವರಿಗೆ ಅವರನ್ನು ಸಬಲೀಕರಣ ಮಾಡಬಹುದು. ಅವರು ಕೂಡ ಮನುಷ್ಯರು ಎಂಬ ರೂಪದಲ್ಲಿ ನಾವು ಅವರು ಕೂಡ ದೇವನ ದಾಸರು ಎಂಬ ರೂಪದಲ್ಲಿ ನಾವು ಮಾಡಬಹುದು. ಕೊನೆಯದಾಗಿ ಜಕಾತ್ನ ಉದ್ದೇಶ ಏನು? ಇಷ್ಟೆಲ್ಲ ನಾವು ವಿಚಾರವನ್ನು ಇಲ್ಲಿ ಹಂಚಿಕೊಂಡಿದ್ದೇವೆ. ಈ ಜಕಾತ್ನ ಉದ್ದೇಶ, ಅದರ ಸಮಾಜಕ್ಕಿರುವ ಅದರಿಂದ ಪ್ರಯೋಜನಗಳು ಏನು? ಕುರಾನ್ನಲ್ಲಿ ಜಕಾತ್ನ ಬಗ್ಗೆ ಹೇಳಿದಾಗ ಕುರಾನ್ ಹೇಳುವಂಥ ಮಾತು, ಖುಜ್ ಮಿನ್ ಅಮ್ವಾಲಿಹಿಮ್ ಸದಕಾ ತುತಹಿರುಹುಂ ಮತ್ತು ಜಕ್ಕೀಹಿಂ ಬಿಹಾ. ಪ್ರವಾದಿಯರೇ, ನೀವು ಅವರಿಂದ ಅವರ ಸಂಪತ್ತಿನಿಂದ ಇಷ್ಟು ನಿಶ್ಚಿತವಾದ ಪ್ರಮಾಣದಲ್ಲಿ ಜಕಾತನ್ನು ಪಡೆಯಬೇಕು. ಅದನ್ನು ನೀವು ಕಡ್ಡಾಯವಾಗಿ ಅವರಿಂದ ನೀವು ಪಡೆದುಕೊಳ್ಬೇಕು. ಯಾಕೆಂದರೆ ಎರಡು ಉದ್ದೇಶ. ಒಂದನೆಯದು ಇದು ವೈಯಕ್ತಿಕವಾದ ಉದ್ದೇಶ. ಆ ಸಂಪತ್ತನ್ನು ಆ ಜಕಾತ್ ಕೊಡೋ ವ್ಯಕ್ತಿಯಲ್ಲಿ ಉಂಟಾಗುವಂಥ ಮಾರ್ಪಾಟುಗಳೇನು, ಬದಲಾವಣೆಗಳೇನು. ಒಂದು ತುತಹಿರು, ಅವರನ್ನು ಶುದ್ಧೀಕರಣ ಮಾಡುತ್ತದೆ. ಅದು ಒತ್ತು ಜಕ್ಕೀಹಿಂ ಬಿಹಾ, ಅದರಲ್ಲಿ ಆ ಜಕಾತ್ನ ಮೂಲಕ ಅವರನ್ನು ಸಂಸ್ಕರಿಸುತ್ತದೆ. ಅವರ ಮನಸ್ಸಲ್ಲಿ ಜಿಪುಣತೆ, ಜನರಿಗೆ ಕೊಡುವಂಥ ಮನಸ್ಸನ್ನು ಉಂಟು ಮಾಡುತ್ತದೆ, ಜಿಪುಣತೆಯನ್ನು ನೀಗಿಸುವಂಥ ಒಂದು ಕರ್ಮ. ಇಸ್ಲಾಮಿನ ದೃಷ್ಟಿಕೋನದಲ್ಲಿ ಸಂಪತ್ತು ಎಂಬುದು ದೇವನದ್ದು. ಇನ್ನಲ್ಲಾಹ ಅಶ್ತರಾ ಮಿನಲ್ ಮುಅ್ಮಿನೀನ ಅನ್ಫುಸಹುಂ ವ ಅಮ್ವಾಲಹುಂ ಬಿಅನ್ನ ಲಹುಮುಲ್ ಜನ್ನah. ಅಲ್ಲಾಹನು ಹೇಳ್ತಾನೆ, ಒಬ್ಬ ಸತ್ಯವಿಶ್ವಾಸಿ ಅವನು ವಿಶ್ವಾಸಿಯಾದ ಕೂಡಲೇ ಅವನ ಸಂಪತ್ತು, ಅವನ ಏನೆಲ್ಲ ಇದೆಯೋ, ಅವನ ಶರೀರ ಮತ್ತು ಸಂಪತ್ತು ಇದೆಲ್ಲವೂ ಅಲ್ಲಾಹನಿಗೆ ನಾನು ಮಾರಿಬಿಟ್ಟಿದ್ದೇನೆ. ಮತ್ತು ಅಲ್ಲಾಹನು ಹೇಳಿದಾಗೆ ನಾನು ಆ ಸಂಪತ್ತನ್ನು, ಶರೀರವನ್ನು, ನನ್ನ ಸಮಯವನ್ನು ಅಲ್ಲಾಹನ ಹೇಳಿದ ನಾನು ವಿನಿಯೋಗಿಸಿಕೊಳ್ಬೇಕು. ನನ್ನ ಸಂಪತ್ತು ನಾನು ಇಷ್ಟ ಬಂದ ಹಾಗೆ ನಾನು ಅದನ್ನು ವಿವರಿಸಿಕೊಳ್ತೇನೆ ಎಂಬ ಮಾತು ಇಸ್ಲಾಮಿನ ದೃಷ್ಟಿಕೋನ ತಪ್ಪು. ಆದ್ದರಿಂದ ಆ ಸಂಪತ್ತಿನ ಮೂಲಕ ಸಮಾಜಕ್ಕೆ ಸಿಗುವಂಥ ಲಾಭಗಳೇನು? ನಾನು ಹೇಳಿದೆ ಬಡತನ ನಿವಾರಣೆ. ಅದಕ್ಕೆ ಇಸ್ಲಾಂ ಖಾಲಿ ಒಂದು ಬರಿಯ ಖಾಲಿ ಮಾತು ಹೇಳುವಂಥ ಮಾತು ಅಲ್ಲ, ಬರಿಯ ಮಾತು ಹೇಳೋದಲ್ಲ ಇಸ್ಲಾಂ. ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಇಸ್ಲಾಂ ಅದು ನಡೆಸಿ ತೋರಿಸಿಕೊಟ್ಟಿದೆ. ನಮಗೆ ಗೊತ್ತು, ನಾನು ಹೇಳಿದೆ, ಎರಡನೇ ಖಲೀಫಾ ಉಮರುಲ್ ಫಾರೂಕ್ ರದಿಯಲ್ಲಾಹು ಅನ್ಹು ಅವರ ಕಾಲಘಟ್ಟದಲ್ಲಿ ಜಕಾತ್ ಪಡೆಯಲು ಅಲ್ಲಿ ಜನರನ್ನು ಅಲ್ಲಿ ಹುಡುಕಿಕೊಂಡು ಅವರು ಹೋಗ್ತಾ ಇದ್ರು. ಅಂದರೆ ಜನರು ಇಲ್ಲ, ಜಕಾತ್ ಪಡೆಯುವ ಜನ ಇಲ್ಲ, ಅರ್ಹರಾದ ವ್ಯಕ್ತಿಗಳಿಲ್ಲ, ಇಲ್ಲ ನಮಗೆ ಬೇಡ ಅಂತ ಎಲ್ಲರೂ ಸಬಲೀಕರಣಗೊಂಡರು. ಆ ರೀತಿಯ ಒಂದು ಕಾಲಘಟ್ಟ ಇತ್ತು. ನಂತರ ಬಂದಂತಹ ಅಮವಿ ಖಲೀಫರಾದಂತಹ ಉಮರ್ ಬಿನ್ ಅಬ್ದುಲ್ ಅಜೀಜ್, ಎರಡನೇ ಉಮರ್ ಅಂತ, ದ್ವಿತೀಯ ಉಮರ್ ಅಂತ ಹೆಸರುಗಿಟ್ಟಿಸಿಕೊಂಡಂತಹ ಅತ್ಯಂತ ಪ್ರಾಮಾಣಿಕವಾದ ಅಥವಾ ನ್ಯಾಯವಂತನಾದಂಥ ಒಬ್ಬ ಖಲೀಫರಾಗಿದ್ದರು, ಅಂದಿನ ಪ್ರಧಾನಮಂತ್ರಿ ಅಂತ ಹೇಳ್ಬೋದು. ಉಮರ್ ಬಿನ್ ಅಬ್ದುಲ್ ಅಜೀಜ್ ಕಾಲಘಟ್ಟದಲ್ಲಿ ಅವರು ಕೇವಲ 2.5 ವರ್ಷ ಮಾತ್ರ ಆಡಳಿತ ಮಾಡಿತ್ತು. ಆದರೆ ಆ 2.5 ವರ್ಷ ಆಡಳಿತದಲ್ಲಿ ಅವರ ಊರಲ್ಲಿ ಒಬ್ಬನೇ ಒಬ್ಬ ಬಡವ ಅಥವಾ ಬೇಡುವನಿರಲಿಲ್ಲ. ಅವರು ಎಷ್ಟರವರೆಗೆ ಅಂದರೆ ಅವರ ಒಂದು ಆದೇಶವಿತ್ತು, ಪ್ರತಿದಿನ ಬೆಟ್ಟ ಗುಡ್ಡಗಳಿಗೆ ಹೋಗಿ ಆಹಾರ ಧಾನ್ಯಗಳನ್ನು ಎಸೆಯಬೇಕು. ಏಕೆಂದರೆ ಅಲ್ಲಿ ಇರುವಂತಹ ಏನೆಲ್ಲ ಜೀವರಾಶಿಗಳಿವೆಯೋ ಅದು ಯಾವ ಕಾರಣಕ್ಕೂ ಕೂಡ ನನ್ನ ಆಡಳಿತದಲ್ಲಿ ಹಸಿವಿನಿಂದ ಇರಬಾರದು ಎಂಬ ಕಾರಣಕ್ಕಾಗಿ. ಅಷ್ಟೊಂದು ಮಾನವೀಯತೆ ಇದೆಲ್ಲವೂ ನಡೆದು ಹೋದಂತಹ ಘಟನೆ ಅಲ್ಲದೆ ಒಂದು ಅಜ್ಜಿಕತೆಯೇನೂ ಅಲ್ಲ. ಅದರಿಂದ ಸಮಾಜದಲ್ಲಿ ಇತಿಹಾಸದ ಪುಸ್ತಕಗಳಲ್ಲಿ ಒಂದು ಅತ್ಯಂತವಾದ ಅಥೆಂಟಿಕ್ ಆಗಿ ನಮಗೆ ಸಿಕ್ಕಿದಂತಹ ಈ ಘಟನೆಗಳು ಇವೆಲ್ಲ. ಆದ್ದರಿಂದ ಇಸ್ಲಾಂ ಭಾವಿಸುವುದು ಎಲ್ಲರ ಸುಧಾರಣೆ. ಒಂದು ವರ್ಗದ ಮಾತ್ರ ಸೀಮಿತ, ಒಂದು ವರ್ಗದ ವಿಭಾಗದ ಅಥವಾ ಒಂದು ವರ್ಗದ ಮಾತ್ರ ಸುಧಾರಣೆ ಅಲ್ಲ, ಸಮಾಜದ ಸರ್ವತೋಮುಖವಾದ ಒಂದು ಅಭಿವೃದ್ಧಿ, ಪುರೋಗತಿಯನ್ನು ಇಸ್ಲಾಂ ಬಯಸ್ತದೆ. ವಿಶ್ವ ಮಾನವ ಪರಿಕಲ್ಪನೆ, ವಿಶ್ವ ಭ್ರಾತೃತ್ವವನ್ನು ಕಲಿಸುವಂತಹ ಧರ್ಮ ಇಸ್ಲಾಂ. ಎಲ್ಲ ಆರಾಧನಾ ಕರ್ಮಗಳು ಅವರ ಒಂದು ಸಂದರ್ಭದಲ್ಲಿ ಹೇಳುವುದು, ಈಗ ಓದಿದ ಒಂದು ನೆನಪು ಬಂತು. ನೈಲ್ ನದಿ ತೀರದಲ್ಲಿ ಒಂದು ನಾಯಿ ಸತ್ತರೂ ಕೂಡ ಅದಕ್ಕೆ ಜವಾಬ್ದಾರ ನಾನಾಗಿರುತ್ತೇನೆ ಎಂಬ ಪ್ರಾಣಿಗಳ ಮೇಲೂ ಕೂಡ ಅವರು ಕರುಣೆ, ದಯ ತೋರಿಸಿದಂತಹ ವ್ಯಕ್ತಿತ್ವ, ಆಡಳಿತಗಾರರಾಗಿದ್ದರು. ವೀಕ್ಷಕರೇ, ಹಲವಾರು ವಿಷಯಗಳನ್ನು ಇಂದು ನಾವು ಇಲ್ಲಿ ಚರ್ಚಿಸಿದ್ದೇವೆ. ಜಕಾತ್, ಅದರ ಮಹತ್ವ, ಅದರ ವಿಷಯಗಳು ಕೂಡ ನಮ್ಮ ಇಂದಿನ ಚರ್ಚೆಯಲ್ಲಿ ಬಂದಿದೆ. ಇಷ್ಟು ಹೊತ್ತು ನಮ್ಮ ಜೊತೆ ಯುವ ವಾಗ್ಮಿ, ಅರಬಿಕ್ ವಿದ್ವಾಂಸರಾದಂತಹ ಮೌಲಾನಾ ಅಬ್ದುಲ್ ಲತೀಫ್ ಆಲಿಯಾರ್ ಅವರು ನಮ್ಮ ಜೊತೆ ಮಾತುಕತೆಯಲ್ಲಿ ಭಾಗವಹಿಸಿದ್ದರು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಜಕಾತ್, ಅದರ ಮಹತ್ವ, ಅದರ ವಿನಿಯೋಗ
ಇತ್ಯಾದಿ ವಿಷಯಗಳ ಕುರಿತು ಇಂದು ನಮ್ಮ ಜೊತೆ ಮೌಲಾನಾ ಅಬ್ದುಲ್ ಲತೀಫ್ ಆಲಿಯಾರ್ ಅವರು ಹಲವಾರು ವಿಷಯಗಳನ್ನು ಹಂಚಿಕೊಂಡರು. ಮುಂದಿನ ಮಾತುಕತೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ವಿಚಾರ ಜ್ಯೋತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ. ಧನ್ಯವಾದಗಳು.